ಇಂದು ನಾವು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಆಳ್ವಿಕೆ ನಡೆಸಿದ ಸೂರ್ ಸಂತತಿಯ ಬಗ್ಗೆ ಅಧ್ಯಯನ ಮಾಡೋಣ. ಮೊಘಲ್ ವಂಶದ ದೊರೆ ಹುಮಾಯೂನನನ್ನು 1540 ಕನೋಜಾ ಕಾಳಗದಲ್ಲಿ ಸೋಲಿಸಿ ದೆಹಲಿಯನ್ನು ವಶಪಡಿಸಿಕೊಂಡು ಶೇರ್ ಶಹನು ದೆಹಲಿಯಲ್ಲಿ ಸೂರ್ ಸಂತತಿಯನ್ನು ಸ್ಥಾಪನೆ ಮಾಡಿದನು. ಭಾರತದಲ್ಲಿ ಎರಡನೇ ಅಫ್ಘಾನ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವನೇ ಶೇರ್ ಶಹ. ಶೇರ್ ಶಹನು ಹುಮಾಯೂನನನ್ನು 1540 ಕನೋಜಾ ಕಾಳಗದಲ್ಲಿ ಸೋಲಿಸಿ ದೆಹಲಿ ಸಿಂಹಾಸನವನ್ನೇರಿದನು. ಶೇರ್ ಶಹನು ಭಾರತದಲ್ಲಿ ಎರಡನೇ ಅಫ್ಘಾನ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಕೀರ್ತಿಗೆ ಪಾತ್ರನಾಗಿದ್ದಾನೆ. ಶೇರ್ ಶಹನಿಂದ ಸ್ಥಾಪನೆಯಾದ ಸೂರ್ ವಂಶವು ಸುಮಾರು 15 ವರ್ಷಗಳ ಕಾಲ, ಅಂದರೆ 1540 1555 ಆಳ್ವಿಕೆ ಮಾಡಿತು. ಸೂರ್ ಸಂತತಿಯ ಸ್ಥಾಪಕನಾದ ಶೇರ್ ಶಹನು ಸುಮಾರು 5 ವರ್ಷಗಳ ಕಾಲ 1540 1545 ಆಳ್ವಿಕೆ ಮಾಡಿದನು. ಈತನು ತನ್ನ ಅಲ್ಪಕಾಲದ ಆಳ್ವಿಕೆಯಲ್ಲಿ ಉತ್ತಮ ಆಡಳಿತ ನೀಡಿ ಎಲ್ಲರ ಗಮನ ಸೆಳೆದಿದ್ದಾನೆ. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಬಾಲ್ಯದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಕಾಲಕ್ರಮೇಣ ತನ್ನ ಸ್ವಸಾಮರ್ಥ್ಯ ಮತ್ತು ರಾಜನೀತಿ ಚತುರತೆಯಿಂದ ಸೂರ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದನು. ಶೇರ್ ಶಹನ ಆಡಳಿತ ಪದ್ಧತಿಯು ಮುಂದೆ ಬಂದಂತಹ ಅಕ್ಬರನ ಆಡಳಿತ ಸಂಘಟನೆಗೆ ಭದ್ರ ಅಡಿಪಾಯವಾಯಿತು. ಅಂತೆಯೇ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಶೇರ್ ಶಹ ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದಾನೆ. ಶೇರ್ ಶಹನ ಆರಂಭಿಕ ಜೀವನ. ಶೇರ್ ಶಹನು ಕ್ರಿಸ್ತಶಕ 1472 ಪಂಜಾಬದ ಓಶಿಯಾಪುರ್ ಅಥವಾ ಬಜ್ವಾರ ಎಂಬಲ್ಲಿ ಜನಿಸಿದ. ಇವನ ಬಾಲ್ಯದ ಹೆಸರು ಫರೀದ್. ತಂದೆ ಹಸನ್ ಖಾನ್. ಹಸನ್ ಖಾನನು ಸೂರ್ ಸಂತತಿಗೆ ಸೇರಿದವನಾಗಿದ್ದನು. ಹಸನ್ ಖಾನನಿಗೆ 4 ರಾಣಿಯರು ಮತ್ತು 8 ಜನ ಮಕ್ಕಳಿದ್ದರು. ಹಸನ್ ಖಾನನು ಬಿಹಾರದಲ್ಲಿನ ಸಸ್ರಾಮ್ದ ಜಾಗೀರ್ದಾರನಾಗಿದ್ದನು. ಆದರೆ ಹಸನ್ ಖಾನನಿಗೆ ಫರೀದನ ಮೇಲೆ ಪ್ರೀತಿಯಾಗಲಿ ಕಾಳಜಿಯಾಗಲಿ ಇರಲಿಲ್ಲ. ಇದರಿಂದಾಗಿ ಫರೀದನು ಬಾಲ್ಯದಲ್ಲಿಯೇ ತಂದೆಯ ಪ್ರೀತಿಯಿಂದ ವಂಚಿತನಾಗಿ ಅನೇಕ ಕಷ್ಟಗಳಿಗೆ ಗುರಿಯಾದನು. ಬಾಲ್ಯದಲ್ಲಿ ಶಿಕ್ಷಣವನ್ನು ಆರಂಭಿಸಿದಂಥ ಫರೀದನಿಗೆ ಆತನ ಮಲ ಚಿಕ್ಕಮ್ಮಂದಿರು ಈತನಿಗೆ ತೊಂದರೆ ಕೊಡಕ್ಕೆ ಆರಂಭಿಸಿದರು. ಇದರಿಂದಾಗಿ ಫರೀದನು 22ನೇ ವಯಸ್ಸಿನಲ್ಲಿ ಜಾನ್ಪುರದಲ್ಲಿ ತನ್ನ ಶಿಕ್ಷಣವನ್ನು ಆರಂಭಿಸಿ ಅರಬಿಕ್, ಪರ್ಷಿಯನ್ ಭಾಷೆಗಳನ್ನು ಅಧ್ಯಯನ ಮಾಡಿದನು. ಈತನ ತಂದೆ ಹಸನ್ ಖಾನನ ಪೋಷಕನಾಗಿದ್ದ ಜಮಾಲ್ ಖಾನನು ಕೊನೆಗೆ ತಂದೆ ಮಕ್ಕಳ ನಡುವೆ ಹಸನ್ ಖಾನ್ ಮತ್ತು ಫರೀದನ ನಡುವೆ ಸಂಧಾನ ಮಾಡಿಸಿದನು. ಇದರಿಂದಾಗಿ ಹಸನ್ ಖಾನನು ಮಗನಾದ ಫರೀದನನ್ನು ಕ್ರಿಸ್ತಶಕ
1497ರಲ್ಲಿ ಸಸ್ರಾಮದ ಆಡಳಿತಗಾರನನ್ನಾಗಿ ನೇಮಿಸಿದನು. ಆಗ ಫರೀದನು ಸುಮಾರು 21 ವರ್ಷಗಳ ಕಾಲ ಸಸ್ರಾಮದ ಆಡಳಿತವನ್ನು ದಕ್ಷತೆಯಿಂದ ನಡೆಸಿಕೊಂಡು ಹೋದನು. ಆದರೆ ತನ್ನ ಕೌಟುಂಬಿಕ ಕಲಹಗಳಿಂದ ಮನನೊಂದಂತಹ ಫರೀದನು ಕೊನೆಗೆ ಸಸ್ರಾಮವನ್ನು ಬಿಟ್ಟು ಆಗ್ರಾಕ್ಕೆ ಬಂದು ಅಲ್ಲಿ ದೌಲತ್ ಖಾನ್ ಲೋಧಿಯ ನಾಯಕತ್ವದಲ್ಲಿ ಸೇರಿಕೊಂಡು ಕೊನೆಗೆ ಸುಲ್ತಾನ ಇಬ್ರಾಹಿಂ ಲೋಧಿಯಿಂದ ಸಸ್ರಾಮವನ್ನು ಮರಳಿ ಪಡೆಯಲು ಯತ್ನಿಸಿದನು. ಆಗ ಇಬ್ರಾಹಿಂ ಲೋಧಿಯು ಫರೀದನಿಗೆ ಸಸ್ರಾಮದ ಆಡಳಿತಗಾರನನ್ನಾಗಿ ನೇಮಕ ಮಾಡಿದನು. ಆದರೆ ಫರೀದನ ಸಹೋದರನಾಗಿದ್ದ ಸುಲೈಮಾನನು ಸಸ್ರಾಮದ ಆಡಳಿತವನ್ನು ಫರೀದನಿಗೆ ಬಿಟ್ಟುಕೊಡಲು ಸಿದ್ಧನಿರಲಿಲ್ಲ. ಆಗ ಫರೀದನು ಬಿಹಾರದ ರಾಜನಾಗಿದ್ದ ಬಹದ್ದೂರ್ ಖಾನ್ ಲೋಹಣಿಯ ಹತ್ತಿರ 1522ರಲ್ಲಿ ಸೇರಿಕೊಂಡನು. ಒಂದು ಸಲ ಫರೀದನು ಬಹದ್ದೂರ್ ಖಾನ್ ಲೋಹಣಿಯೊಂದಿಗೆ ಬೇಟೆಯಾಡಲು ಹೋದಾಗ ಕಾಡಿನಲ್ಲಿ ಆಕಸ್ಮಿಕವಾಗಿ ಬಹದ್ದೂರ್ ಖಾನ್ ಲೋಹಣಿಯ ಮೇಲೆ ಹುಲಿ ದಾಳಿ ಮಾಡಿತು. ಇಂತಹ ಸಂದರ್ಭದಲ್ಲಿ ಜೊತೆಗಿದ್ದ ಫರೀದನು ಧೈರ್ಯದಿಂದ ಹೋರಾಡಿ ಹುಲಿಯನ್ನು ಕೊಂದು ಬಹದ್ದೂರ್ ಖಾನನನ್ನು ಪ್ರಾಣ ರಕ್ಷಣೆ ಮಾಡಿದನು. ಇದರಿಂದ ಬಹದ್ದೂರ್ ಖಾನನು ಫರೀದನ ಸಾಹಸ ಮತ್ತು ಶೌರ್ಯವನ್ನು ಕಂಡು ಅವನಿಗೆ ಶೇರ್ ಖಾನ್ ಎಂಬ ಬಿರುದು ನೀಡಿದನು. ಇದರಿಂದಾಗಿ ಶೇರ್ ಖಾನನ ಕೀರ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇತ್ತು. ಇದನ್ನು ಕಂಡಂತಹ ಇತರ ಅಫ್ಘಾನ್ ಸರದಾರರು ಅಸೂಯೆಯಿಂದ ಮತ್ಸರಪಟ್ಟು ಶೇರ್ ಖಾನ್ ಮತ್ತು ಬಹದ್ದೂರ್ ಖಾನ್ ನಡುವಣ ಒಳ್ಳೆಯ ಸಂಬಂಧಗಳನ್ನು ಕೆಡಿಸಲು ಒಳಸಂಚು ನಡೆಸಿದರು. ಇದರಿಂದಾಗಿ ಶೇರ್ ಶಾಹನು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ದೆಹಲಿಗೆ ಬಂದು ಬಾಬನ ಸೈನ್ಯವನ್ನು ಸೇರಿಕೊಂಡನು. ಚಂದೇರಿ ಯುದ್ಧದಲ್ಲಿ ಶೇರ್ ಖಾನನು ಬಾಬರನಿಗೆ ಸೈನಿಕ ಸೇವೆ ಸಲ್ಲಿಸಿದನು. ಇದರಿಂದಾಗಿ ಬಾಬರನು ಶೇರ್ ಖಾನನನ್ನು ಸಸ್ರಾಮದ ಆಡಳಿತಗಾರನನ್ನಾಗಿ 1528ರಲ್ಲಿ ನೇಮಿಸಿದನು. ಈ ಸಂದರ್ಭದಲ್ಲಿ ಮೊಘಲರು ಮೊಘಲೇತರರನ್ನು ಅತ್ಯಂತ ಕೀಳಾಗಿ ಕಾಣುವುದನ್ನು ಕಂಡಂತಹ ಶೇರ್ ಖಾನನು ಮೊಘಲರನ್ನು ತೊರೆದು ಬಿಹಾರಕ್ಕೆ ಬಂದನು. ಬಿಹಾರದ ದೊರೆಯಾದಂಥ ಬಹದ್ದೂರ್ ಖಾನನು ಶೇರ್ ಖಾನನನ್ನು ತನ್ನ ಮಗನಾದ ಜಲಾಲ್ ಖಾನನ ಶಿಕ್ಷಕನನ್ನಾಗಿ ನೇಮಕ ಮಾಡಿದನು. ಇದೇ ಸಂದರ್ಭದಲ್ಲಿ ಬಹದ್ದೂರ್ ಖಾನ್ ಮರಣ ಹೊಂದಿದನು. ಆದರೆ ಬಹದ್ದೂರ್ ಖಾನನ ಮಗ ಜಲಾಲ್ ಖಾನನು ಅಪ್ರಾಪ್ತ ವಯಸ್ಕನಾಗಿದ್ದರಿಂದ ಅವನ ತಾಯಿ ದುದು ಬೀಬಿ ಅವನ ಪ್ರತಿನಿಧಿಯಾಗಿ ಅಥವಾ ಪರವಾಗಿ ಆಳ್ವಿಕೆ ಆರಂಭಿಸಿದಳು. ದುದು ಬೀಬಿಯು ಶೇಷಾನನ್ನು ದಕ್ಷಿಣ ಬಿಹಾರದ ಉಪ ಪ್ರಾಂತಾಧಿಕಾರಿಯಾಗಿ ನೇಮಕ ಮಾಡಿದಳು. ಆದರೆ ದುದು ಬೀಬಿ ಮರಣಾನಂತರ ಜಲಾಲ್ ಖಾನನು ಅಪ್ರಾಪ್ತ ವಯಸ್ಕನಾಗಿದ್ದರಿಂದ
ಶೇರ್ ಖಾನನು ದಕ್ಷಿಣ ಬಿಹಾರದಲ್ಲಿ ತಾನೇ ರಾಜನಂತೆ ಆಳ್ವಿಕೆ ಆರಂಭಿಸಿದನು. ಶೇರ್ ಶಹನು ಪ್ರಾರಂಭದಲ್ಲಿ ತನ್ನ ಸೈನಿಕ ಸಾಧನೆಗಳನ್ನು ಮಾಡಬೇಕಾಯಿತು. ಶೇರ್ ಶಹನು ಮೊದಲು ಬಂಗಾಳ ದೊರೆ ನಸ್ರತ್ ಶಾನೊಂದಿಗೆ ಯುದ್ಧವನ್ನು ಮಾಡಬೇಕಾಯಿತು. ಬಂಗಾಳ ದೊರೆಯಾದ ನಸ್ರತ್ ಶಾನು ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡುವ ಉದ್ದೇಶದಿಂದ ತನ್ನ ಸೈನ್ಯದೊಂದಿಗೆ ದಕ್ಷಿಣ ಬಿಹಾರದ ಮೇಲೆ ದಾಳಿ ಮಾಡಿದನು. ಆಗ ಅಲ್ಲಿದ್ದ ಶೇರ್ ಶಹನು 1529ರಲ್ಲಿ ನಸ್ರತ್ ಶಾನನ್ನು ಯುದ್ಧದಲ್ಲಿ ಸೋಲಿಸಿದನು. ಬಂಗಾಳ ಮೇಲಿನ ನಸ್ರತ್ ಶಾನೊಂದಿಗೆ ಮಾಡಿದ ಕಾಳಗದಲ್ಲಿ ಶೇರ್ ಶಹನು ಜಯಗಳಿಸಿದ್ದರಿಂದ ಶೇರ್ ಶಹನ ಪ್ರತಿಷ್ಠೆ ಹೆಚ್ಚಾಯಿತು. ಈ ಸಂದರ್ಭದಲ್ಲಿ ನಂತರ ಚುನಾರ್ ಕೋಟೆಯ ಒಡೆತನ, ಚುನಾರ್ನಲ್ಲಿ ತಾಜ್ ಖಾನ್ ಆಡಳಿತ ಮಾಡುತ್ತಿದ್ದನು. ಆದರೆ ತಾಜ್ ಖಾನನು ಮರಣ ಹೊಂದಿದ್ದರಿಂದ ಅವನ ವಿಧವೆ ಪತ್ನಿ ಲಾರ್ಡ್ ಮಲಿಕಳು ಚುನಾರ್ ಕೋಟೆಯನ್ನು ಆಳ್ವಿಕೆ ಮಾಡುತ್ತಿದ್ದಳು. ಕ್ರಿಸ್ತಶಕ 1530ರಲ್ಲಿ ಲಾರ್ಡ್ ಮಲಿಕಳು ಶೇರ್ ಶಹನನ್ನು ಮದುವೆಯಾಗಿ ಚುನಾರ್ ಕೋಟೆಯನ್ನು ಶೇರ್ ಶಹನಿಗೆ ಒಪ್ಪಿಸಿದಳು. ಇದರಿಂದಾಗಿ ಶೇರ್ ಶಹನು ಚುನಾರ್ ಕೋಟೆಯಲ್ಲಿ ಬಲಾಢ್ಯವಾದ ಕೋಟೆಯನ್ನು ಜೊತೆಗೆ ಅಲ್ಲಿನ ಸಂಪತ್ತನ್ನು ವಶಪಡಿಸಿಕೊಂಡು ತನ್ನ ಪ್ರಾಬಲ್ಯವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡನು. ಇದೇ ಸಂದರ್ಭದಲ್ಲಿ ಚುನಾರ್ ಕೋಟೆಯ ಮೇಲೆ ಹುಮಾಯೂನನು ದಾಳಿ ಮಾಡಿದನು. ಕ್ರಿಸ್ತಶಕ 1532ರಲ್ಲಿ. ಆಗ ಶೇರ್ ಶಹನ ಮಗನಾದ ಜಲಾಲ್ ಖಾನನು ಹುಮಾಯೂನನೊಂದಿಗೆ ಯುದ್ಧವನ್ನು ಮಾಡಿ ಸುಮಾರು 4 ತಿಂಗಳುಗಳ ಕಾಲ ಹುಮಾಯೂನನ ಸೈನ್ಯವನ್ನು ಮುತ್ತಿಗೆಯನ್ನು ತಡೆಗಟ್ಟಿದನು. ಇದೇ ಸಂದರ್ಭದಲ್ಲಿ ಗುಜರಾತ್ ದೊರೆ ಬಹದ್ದೂರ್ ಶಾನು ಮೊಘಲರ ಪ್ರದೇಶಗಳ ಮೇಲೆ ದಾಳಿ ಮಾಡುವ ಸುದ್ದಿ ಬಂದಿತು. ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ಹುಮಾಯೂನನು ಅನಿವಾರ್ಯವಾಗಿ ಶೇರ್ ಶಹನೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಳ್ಳಲು ತೀರ್ಮಾನಿಸಿದನು. ಕ್ರಿಸ್ತಶಕ 1533ರಲ್ಲಿ ಶೇರ್ ಶಹನಿಗೂ ಮತ್ತು ಹುಮಾಯೂನನಿಗೂ ಒಪ್ಪಂದ ಏರ್ಪಟ್ಟಿತು. ಈ ಒಪ್ಪಂದದ ಪ್ರಕಾರ ಶೇರ್ ಶಹನು ಚುನಾರ್ ಕೋಟೆಯನ್ನು ಮತ್ತೆ ಮರಳಿ ಪಡೆದನು. ಜೊತೆಗೆ ಶೇರ್ ಶಹನು ಹೆಸರಿಗೆ ಮಾತ್ರ ಮೊಘಲರ ಆಧಿಪತ್ಯವನ್ನು ಒಪ್ಪಿಕೊಂಡು ಚುನಾರ್ ಕೋಟೆಯಲ್ಲಿ ಸ್ವತಂತ್ರ ಆಳ್ವಿಕೆಯನ್ನು ಆರಂಭಿಸಿದನು. ನಂತರ ಶೇರ್ ಶಹನು ಚುನಾರ್ ಕೋಟೆಯನ್ನು ವಶಪಡಿಸಿಕೊಂಡದ್ದು. ಇದರಿಂದಾಗಿ ಇತರ ಅಫ್ಘಾನ್ ನಾಯಕರಿಗೆ ಅಸಮಾಧಾನವನ್ನುಂಟು ಮಾಡಿತು. ಶೇರ್ ಶಹನು ಬಹದ್ದೂರ್ ಖಾನನ ಮಗ ಜಲಾಲ್ ಖಾನನನ್ನು ಮೋಸದಿಂದ ಕೊಲೆ ಮಾಡಿಸಿ ಬಿಹಾರ ಸಿಂಹಾಸನವನ್ನು ವಶಪಡಿಸಿಕೊಂಡಿದ್ದಾನೆಂದು ನಂಬಿಸಿದ ಬಂಗಾಳ ದೊರೆ ಮೊಹಮ್ಮದ್ ಶಾನು ಶೇರ್ ಶಹನನ್ನು ವಿರೋಧ ಮಾಡತೊಡಗಿದನು. ಇದಕ್ಕೆ ಕಾರಣ ಅನೇಕ ಅಫ್ಘಾನ್ ಸರದಾರರು ಶೇರ್ ಶಹನ ಬಗ್ಗೆ ಇಲ್ಲಸಲ್ಲದ ವಿಷಯಗಳನ್ನು ಹೇಳಿದರು. ಇದರಿಂದಾಗಿ
ಶೇಷಹನು ಬಂಗಾಳ ದೊರೆ ಮೊಹಮ್ಮದ್ ಶಾನ ಮೇಲೆ ದಾಳಿ ಮಾಡಿದನು. ಮೊಹಮ್ಮದ್ ಶಾನಿಗೂ ಮತ್ತು ಶೇಷಹನಿಗೂ 1534ರಲ್ಲಿ ಸೂರಜ್ಗಢ ಕಾಳಗ ನಡೆಯಿತು. ಸೂರಜ್ಗಢ ಕಾಳಗದಲ್ಲಿ ಶೇಷಹನು ಬಂಗಾಳ ದೊರೆ ಮೊಹಮ್ಮದ್ ಶಾನನ್ನು ಸಂಪೂರ್ಣವಾಗಿ ಸೋಲಿಸಿದನು. ಸೂರಜ್ಗಢ ಜಯವು ಶೇಷಹನ ಜೀವನದ ಪ್ರಮುಖ ಸೈನಿಕ ಸಾಧನೆಯಾಗಿತ್ತು. ನಂತರ 1537ರಲ್ಲಿ ಶೇಷಹನು ಬಂಗಾಳವನ್ನು ವಶಪಡಿಸಿಕೊಳ್ಳುವ ಉದ್ದೇಶದಿಂದ ಗೌರ್ ಕೋಟೆಗೆ ಮುತ್ತಿಗೆ ಹಾಕಿದನು. ಆಗ ಬಂಗಾಳ ದೊರೆ ಮೊಹಮ್ಮದ್ ಶಾನು ಶೇಷಹನ ಸೈನ್ಯವನ್ನು ಎದುರಿಸಲಾಗದೆ ಪಲಾಯನ ಮಾಡಿದನು. ಕೊನೆಗೆ ಶೇಷಹನು ಗೌರ್ ಪಟ್ಟಣವನ್ನು ಸಹ ವಶಪಡಿಸಿಕೊಂಡನು. ನಂತರ ಚೌಸಾ ಕಾಳಗ 1539. ಸೂರಜ್ಗಢ ಕಾಳಗದಲ್ಲಿ ಸೋಲನ್ನು ಕಂಡಂತಹ ಬಂಗಾಳ ಸುಲ್ತಾನ ಮೊಹಮ್ಮದ್ ಶಾನು ಹುಮಾಯೂನನ ಸಹಾಯವನ್ನು ಕೇಳಿದನು. ಬಂಗಾಳವನ್ನು ನೇರವಾಗಿ ಪ್ರವೇಶ ಮಾಡುವುದನ್ನು ಬಿಟ್ಟು ಹುಮಾಯೂನನು ಚುನಾರ್ ಕೋಟೆಯ ಮುತ್ತಿಗೆಯಲ್ಲಿ ಸುಮಾರು 6 ತಿಂಗಳುಗಳ ಕಾಲ ಸುಖವಿಲಾಸಗಳಲ್ಲಿ ಮೈಮರೆತು ಕಾಲ ಕಳೆದನು. ಕಾಲಕ್ರಮೇಣ ಹುಮಾಯೂನನು ಬಂಗಾಳ ಕಡೆಗೆ ತನ್ನ ಸೈನ್ಯದೊಂದಿಗೆ ಧಾವಿಸಿದನು. ಬಂಗಾಳ ತಲುಪಿದ ಹುಮಾಯೂನನು ಮಳೆಗಾಲದ ಆರಂಭದಿಂದಾಗಿ ಬೇರೆ ಕಡೆ ಹೋಗುವ ಸ್ಥಿತಿಯಲ್ಲಿರಲಿಲ್ಲ. ಇದರಿಂದಾಗಿ ಹುಮಾಯೂನನು ಬಂಗಾಳದಲ್ಲಿಯೇ ಕಾಲ ಕಳೆಯಬೇಕಾಯಿತು. ಇಂತಹ ಸದಾವಕಾಶವನ್ನು ಉಪಯೋಗಿಸಿಕೊಂಡಂತಹ ಶೇಷಹನು ದೆಹಲಿ ಮತ್ತು ಬಂಗಾಳದ ನಡುವಣ ಸಂಪರ್ಕವನ್ನು ಸಂಪೂರ್ಣವಾಗಿ ಕಡಿದು ಹಾಕಿದನು. ಇದರಿಂದಾಗಿ ಹುಮಾಯೂನನು ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಕೊನೆಗೊಂದು ದಿನ ಹುಮಾಯೂನನು ತನ್ನ ಸೈನ್ಯದೊಂದಿಗೆ ಆಗ್ರಾದ ಕಡೆಗೆ ಧಾವಿಸಿದ. ಆಗ ಶೇಷಹನು ಮಾರ್ಗ ಮಧ್ಯದಲ್ಲಿಯೇ ಚೌಸಾ ಎಂಬಲ್ಲಿ 1539ರಲ್ಲಿ ನಡೆದ ಕಾಳಗದಲ್ಲಿ ಹುಮಾಯೂನನನ್ನು ಸಂಪೂರ್ಣವಾಗಿ ಸೋಲಿಸಿದನು. ಸೋಲನ್ನು ಅನುಭವಿಸಿದ ಹುಮಾಯೂನನು ಆಗ್ರಾಕ್ಕೆ ಓಡಿ ಹೋದನು. ಚೌಸಾ ಕಾಳಗವು ಶೇಷಹನ ಮತ್ತೊಂದು ಮಹಾನ್ ಸೈನಿಕ ಸಾಧನೆಯಾಯಿತು. ಜೊತೆಗೆ ಶೇಷಹನು ತನ್ನ ಮಹತ್ವಾಕಾಂಕ್ಷೆಯನ್ನು ಹೆಚ್ಚಿಸಿಕೊಳ್ಳಲು ಸಹಾಯಕವಾಯಿತು. ಹುಮಾಯೂನನು ಚೌಸಾ ಕಾಳಗದಲ್ಲಿ ಪರಾಭವಗೊಂಡಿದ್ದರೂ ಸಹ ಧೈರ್ಯಗೆಡಲಿಲ್ಲ. ಪುನಃ 1540ರಲ್ಲಿ ಹುಮಾಯೂನನು ಶೇಷಹನನ್ನು ಸದೆಬಡಿಯಲು ತನ್ನ ಸೈನ್ಯದೊಂದಿಗೆ ಕನೋಜ ಬಳಿ ಬಂದನು. ಶೇಷಹನ ಸೈನ್ಯ, ಹುಮಾಯೂನನ ಸೈನ್ಯ ಇಬ್ಬರೂ ಯುದ್ಧವನ್ನು ಆರಂಭಿಸದೆ ಒಬ್ಬರನ್ನೊಬ್ಬರು ಕಾಯುತ್ತಾ ಸುಮಾರು 1 ತಿಂಗಳುಗಳ ಕಾಲ ಯುದ್ಧವನ್ನು ಆರಂಭಿಸದೆ ಕಾಲಹರಣ ಮಾಡಿದರು. ಕೊನೆಗೆ ಶೇಷಃ ಮತ್ತು ಹುಮಾಯೂನನ ನಡುವೆ 1540ರಲ್ಲಿ ನಡೆದ ಕನೋಜಾ ಕಾಳಗದಲ್ಲಿ ಹುಮಾಯೂನನು ಸೋಲನ್ನು ಅನುಭವಿಸಿ ಪಲಾಯನ ಮಾಡಿದನು. ಕನೋಜಾ ಕಾಳಗದಲ್ಲಿ
ಜಯಗಳಿಸಿದ ಶೇಷಹನು ದೆಹಲಿಯ ಅನೇಕ ಪ್ರದೇಶಗಳನ್ನು ಆಗ್ರಾ, ದೆಹಲಿ, ಗ್ವಾಲಿಯರ್ ಮತ್ತು ಲಾಹೋರ್ಗಳನ್ನು ವಶಪಡಿಸಿಕೊಂಡು ಹುಮಾಯೂನನನ್ನು ಭಾರತದಿಂದಲೇ ಒಡೆದೋಡಿಸಿ 1540ರಲ್ಲಿ ದೆಹಲಿಯ ಸಿಂಹಾಸನವನ್ನೇರಿ ಭಾರತದಲ್ಲಿ ಅಫ್ಘಾನ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದನು. ಶೇಷಹನು ಸಿಂಹಾಸನವನ್ನೇರಿದ ನಂತರ ತನ್ನ ರಾಜ್ಯ ವಿಸ್ತರಣೆಗಾಗಿ ಅನೇಕ ದಾಳಿಗಳನ್ನೇ ಅಥವಾ ಯುದ್ಧಗಳನ್ನೇ ಮಾಡಬೇಕಾಯಿತು. ಝೇಲಂ ಮತ್ತು ಸಿಂಧೂ ನದಿಯ ನಡುವಣ ಪ್ರದೇಶದಲ್ಲಿ ಗಕ್ಕರ ಎಂಬ ಜನಾಂಗ ರಾಯಿ ಸಾರಂಗನ ನಾಯಕತ್ವದಲ್ಲಿ ಆಳ್ವಿಕೆ ಮಾಡಿಸಿತ್ತು. ಆಗ ಶೇಷಹನು ರಾಯಿ ಸಾರಂಗನಿಗೆ ತನ್ನ ಆಧಿಪತ್ಯವನ್ನು ಒಪ್ಪಿಕೊಂಡು ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುವಂತೆ ಆಜ್ಞೆ ಮಾಡಿದನು. ಆದರೆ ಶೇಷನ ಆಜ್ಞೆಯನ್ನು ರಾಹಿ ಸಾರಂಗನು ತಿರಸ್ಕರಿಸಿದನು. ಇದರಿಂದ ಕೋಪಗೊಂಡಂತಹ ಶೇಷಹನು ಪಂಜಾಬ್ದ ಮೇಲೆ ದಾಳಿ ಮಾಡಿ ಅಲ್ಲಿನ ನಾಯಕ ರಾಹಿ ಸಾರಂಗನನ್ನು ಸಂಪೂರ್ಣವಾಗಿ ಸೋಲಿಸಿ ಅವನಿಂದ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡು ಅಲ್ಲಿಯೇ ರೋಹಿತಗಢ ಎಂಬ ಕೋಟೆಯನ್ನು ನಿರ್ಮಿಸಿದನು. ನಂತರ ಶೇಷಹನು ಪಂಜಾಬ್ನಲ್ಲಿದ್ದ ಘಕ್ಕರನ್ನು ಸೋಲಿಸಿ ರೋಹಿತಗಢ ಎಂಬ ಕೋಟೆಯನ್ನು ನಿರ್ಮಿಸಿದ್ದ. ಇದೇ ಸಂದರ್ಭದಲ್ಲಿ ಬಂಗಾಳದ ದೊರೆ ಇಲ್ಲಿ ಒಂದು ಕಡೆ ಶೇಷಹನು ಗಕ್ಕರ ಮೇಲೆ ದಾಳಿ ಮಾಡಿದಾಗ ಖಿಜ್ರಾ ಖಾನನು ಬಂಗಾಳ ದೊರೆ ಮೊಹಮ್ಮದ್ ಶಾನ ಮಗಳನ್ನು ಮದುವೆಯಾಗಿ ಬಂಗಾಳದಲ್ಲಿ ತಾನೇ ಸ್ವತಂತ್ರನೆಂದು ಘೋಷಣೆ ಮಾಡಿಕೊಂಡನು. ಈ ವಿಷಯ ತಿಳಿದಂಥ ಶೇಷಹನು ಬಂಗಾಳ ಮೇಲೆ ದಾಳಿಯನ್ನು ಮಾಡಿ ಖಿಜ್ರಾ ಖಾನನನ್ನು ಸೋಲಿಸಿ ಅವನನ್ನು ಸೆರೆಮನೆಗೆ ಅಟ್ಟಿದನು. ನಂತರ ತನ್ನ ಆಡಳಿತದ ಅನುಕೂಲಕ್ಕಾಗಿ ಬಂಗಾಳ ಪ್ರಾಂತವನ್ನು ಅನೇಕ ಜಿಲ್ಲೆಗಳನ್ನಾಗಿ ವಿಂಗಡಿಸಿ ಪ್ರತಿಯೊಂದು ಜಿಲ್ಲೆಗೂ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಿ ಅವರ ನಾಯಕತ್ವದಲ್ಲಿ ಸೈನ್ಯವನ್ನು ನೇಮಕ ಮಾಡಿದನು. ನಂತರ ಮಾಳ್ವದ ಮೇಲೆ ದಾಳಿ 1542. ಮಾಳ್ವದಲ್ಲಿ ಮಲ್ಲು ಖಾನ್ ಎಂಬುವವನು ಸ್ವತಂತ್ರನಾಗಿ ಆಳ್ವಿಕೆ ಮಾಡ್ತಾಯಿದ್ದ. ಅವನು ಖಾದರ್ ಖಾನ್ ಎಂಬ ಬಿರುದಂಧರಿಸಿದ್ದ. ಆಗ ಶೇಷಹನು 1542ರಲ್ಲಿ ಮಾಳ್ವದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿನ ದೊರೆ ಮಲ್ಲು ಖಾನನ ಮೇಲೆ ಯುದ್ಧ ಘೋಷಣೆ ಮಾಡಿದನು. ಆದರೆ ಶೇಷಹನ ಪ್ರಾಬಲ್ಯವನ್ನು ಕಂಡಂತಹ ಮಲ್ಲು ಖಾನನು ಶೇಷಹನೊಂದಿಗೆ ಯುದ್ಧವನ್ನು ಮಾಡದೆ ಅವನಿಗೆ ಶರಣಾಗತನಾಗಿ ತನ್ನ ಪ್ರದೇಶಗಳನ್ನು ಬಿಟ್ಟುಕೊಟ್ಟನು. ಆಗ ಶೇಷಹನು ಇಡೀ ಮಾಳ್ವವನ್ನು ತನ್ನ ದೆಹಲಿ ರಾಜ್ಯದಲ್ಲಿ ವಿಲೀನ ಮಾಡಿಕೊಂಡನು. ನಂತರ ರಾಯಿಸಿನ್ ಕೋಟೆಯ ವಶ. ರಾಯಿಸಿನ್ ಕೋಟೆಯನ್ನು ಅಲ್ಲಿನ ದೊರೆ ರಾಜ ಪುರಣಮಲ್ಲ ಆಳ್ವಿಕೆ ಮಾಡ್ತಿದ್ದ. ಆಗ ಶೇಷಹನು 1543ರಲ್ಲಿ ರಾಯ್ಸಿನ್ ಕೋಟೆಗೆ ತನ್ನ ಸೈನ್ಯದೊಂದಿಗೆ ಮುತ್ತಿಗೆ ಹಾಕಿದನು.
ಈ ಸಂದರ್ಭದಲ್ಲಿ ಪೂರಣಮಲ್ಲನು ಶೇಷಾನ ಸೈನ್ಯವನ್ನು ಯಶಸ್ವಿಯಾಗಿ ಎದುರಿಸಿ ತನ್ನ ಕೋಟೆಯ ಮುತ್ತಿಗೆಯನ್ನು ತಡೆಗಟ್ಟಿದನು. ರಾಯಸಿನ್ ಕೋಟೆಯನ್ನು ವಶಪಡಿಸಿಕೊಳ್ಳಲು ಅಷ್ಟು ಸುಲಭವಾಗಿರಲಿಲ್ಲ. ಚಾಣಾಕ್ಷನಾದ ಶೇಷಾನು ಪೂರಣಮಲ್ಲನನ್ನು ಒಪ್ಪಂದಕ್ಕೆ ಕರೆಸಿ ಅವನ ಕೋಟೆಯನ್ನು ತ್ಯಜಿಸಿದ. ಆದರೆ ಶೇಷಾನ ಕುತಂತ್ರವನ್ನು ಅರಿಯದ ಪೂರಣಮಲ್ಲನು ತನ್ನ ಹೆಬ್ಬಾಗಿಲಿನಿಂದ ಹೊರಬರುವಷ್ಟರಲ್ಲಿಯೇ ಶೇಷಾನು ಅವನನ್ನು ಬಂಧಿಸಿ ರಾಯಸಿನ್ ಕೋಟೆಯನ್ನು ವಶಪಡಿಸಿಕೊಂಡನು. ನಂತರ ರಾಯಸಿನ್ ಕೋಟೆಯನ್ನು ವಶಪಡಿಸಿಕೊಂಡ ಶೇಷಾನು ಕ್ರಿಸ್ತಶಕ 1543ರಲ್ಲಿ ಮಾರವಾಡದ ಮೇಲೆ ದಾಳಿ ಮಾಡಿದ. ಮಾರವಾಡದಲ್ಲಿ ರಜಪೂತ ದೊರೆ ಮಾಳದೇವ ಆಡಳಿತ ಮಾಡುತ್ತಿದ್ದನು. ಆದರೆ ಮಾಳದೇವನು ಪದಚ್ಯುತ ದೊರೆಯಾದ ಹುಮಾಯೂನನಿಗೆ ಆಶ್ರಯ ನೀಡುವ ನಿರ್ಧಾರ ಮಾಡಿದ್ದನು. ಆಗ ಶೇಷಾನು ಇದರಿಂದ ಕೋಪಗೊಂಡು ಮಾರವಾಡದ ಮೇಲೆ ದಾಳಿ ಮಾಡಿದ. ಶೇಷಾನು ಅಲ್ಲಿನ ದೊರೆ ಮಾಳದೇವನನ್ನು ಸೋಲಿಸಿ ಅವನ ರಾಜ್ಯವಾದ ಮಾರವಾಡವನ್ನು ವಶಪಡಿಸಿಕೊಂಡು ಅದನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ. ನಂತರ ಕಾಲಿಂಜರ್ ಕದನ 1545. ಕಾಲಿಂಜರದಲ್ಲಿ ಕಿರಾತಸಿಂಗನು ಆಳ್ವಿಕೆ ಮಾಡುತ್ತಿದ್ದನು. ಕಿರಾತಸಿಂಗನು ರೇವಾದ ರಾಜನಾದ ಬಘೇಲನಿಗೆ ಆಶ್ರಯ ಕೊಟ್ಟಿದ್ದ. ಇದರಿಂದಾಗಿ ಜೊತೆಗೆ ಶೇಷಾನು ಕಾಲಿಂಜರ್ ಪ್ರದೇಶವನ್ನು ಬಿಟ್ಟುಕೊಡುವಂತೆ ಕಿರಾತಸಿಂಗನಿಗೆ ಆದೇಶ ಮಾಡಿದ. ಆದರೆ ಕಿರಾತಸಿಂಗನು ಇದನ್ನು ತಿರಸ್ಕರಿಸಿದ. ಆಗ ಶೇಷಾನು ತನ್ನ ಸೈನ್ಯದೊಂದಿಗೆ ಕಾಲಿಂಜರ್ ಮೇಲೆ ದಾಳಿ ಮಾಡಿದ. ಪ್ರಾರಂಭದಲ್ಲಿ ಶೇಷಾನಿಗೆ ಕಾಲಿಂಜರ್ ಕೋಟೆಯನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸುಮಾರು 1 ವರ್ಷಗಳ ಕಾಲ ಕಾಲಿಂಜರ್ ಕೋಟೆಗೆ ಮುತ್ತಿಗೆ ಹಚ್ಚಿದ. ಕೊನೆಗೆ 1545 ಮೇ 22ರಂದು ಶೇಷಾನು ಕಾಲಿಂಜರ್ ಕೋಟೆಯ ಮೇಲೆ ಗುಂಡಿನ ಮಳೆಗರೆದನು. ಅಂದು ಸಂಭವಿಸಿದ ಮದ್ದುಗುಂಡುಗಳ ಸ್ಫೋಟದಲ್ಲಿ ಶೇಷಾನಿಗೆ ಗಾಯಗಳಾದವು. ಆಗ ಶೇಷಾನು ಗಾಯಗೊಂಡಿದ್ದರಿಂದ ಅವನ ಸೈನಿಕರು ಶೇಷಾನನ್ನು ಸೈನ್ಯ ಶಿಬಿರಕ್ಕೆ ಕೊಂಡೊಯ್ದರು. ಆದರೂ ಸಹ ಶೇಷಾನು ಗಾಯಗೊಂಡಿದ್ದರೂ ಸಹ ಕಾಲಿಂಜರ್ ಕೋಟೆಗೆ ಮುತ್ತಿಗೆಯನ್ನು ಮುಂದುವರಿಸುವಂತೆ ತನ್ನ ಸೈನಿಕರಿಗೆ ಆದೇಶ ನೀಡಿದನು. ಅಂತಿಮವಾಗಿ ಕಾಲಿಂಜರ್ ಕೋಟೆಯು ಶೇಷಾನ ವಶವಾಯಿತು. ಈ ಸುದ್ದಿ ತಿಳಿಯುತ್ತಲೇ ಶೇಷಾನು ಕ್ರಿಸ್ತಶಕ 1545 ಮೇ 22ರಂದು ಮರಣ ಹೊಂದಿದನು. ಇವನ ಮೃತದೇಹವನ್ನು ಅವನು ಕಟ್ಟಿಸಿದ ಸಸ್ರಾಮದ ಸಮಾಧಿಯಲ್ಲಿ ಶೇಷಾನು ಕನೋಜಾ ಕಾಳಗದಲ್ಲಿ ಮೊಘಲ್ ದೊರೆ ಹುಮಾಯೂನನ್ನು ಸೋಲಿಸಿ ದೆಹಲಿಯನ್ನು ವಶಪಡಿಸಿಕೊಂಡು ಸೂರ್ ಸಂತತಿಯನ್ನು ಸ್ಥಾಪನೆ ಮಾಡಿದ. ಶೇಷಾನು 5 ವರ್ಷಗಳ ಕಾಲ 1540ರಿಂದ
1545ರವರೆಗೆ ಸುಲ್ತಾನನಾಗಿ ಆಳ್ವಿಕೆ ಮಾಡಿದನು. ತನ್ನ 5 ವರ್ಷಗಳ ಆಳ್ವಿಕೆಯಲ್ಲಿ ಅನೇಕ ಸೈನಿಕ ಸಾಧನೆಗಳನ್ನು ಮಾಡಿ ತನ್ನದೇ ಆದ ಸಾಧನೆಗಳನ್ನೇ ಮಾಡಿದ್ದಾನೆ. ಶೇರ್ ಶಹನು ಮಹಾನ್ ದಂಡನಾಯಕ, ಚತುರ ಸೇನಾನಿ, ಸಾಮ್ರಾಜ್ಯ ನಿರ್ಮಾಪಕ, ಜೊತೆಗೆ ಒಬ್ಬ ದಕ್ಷ ಆಡಳಿತಗಾರನಾಗಿದ್ದನು. ತನ್ನ ಆಳ್ವಿಕೆಯಲ್ಲಿ ಸೈನಿಕ ಸಾಧನೆಗಳಿಗಿಂತಲೂ ಆಡಳಿತ ರಂಗದಲ್ಲಿ ಮಹಾನ್ ಸಾಧನೆಯನ್ನು ಮಾಡಿದ್ದಾನೆ. ಈತನು ಆಡಳಿತ ರಂಗದಲ್ಲಿ ಮಾಡಿದ ಸಾಧನೆಗಳು ಅಂದಿನಿಂದ ಇಂದಿನವರೆಗೂ ಪ್ರಮುಖವಾಗಿವೆ. ಈತನ ಆಡಳಿತದ ಮೂಲ ಉದ್ದೇಶ ಪ್ರಜೆಗಳ ಕಲ್ಯಾಣ. ಶೇರ್ ಶಾಹನ ಆಡಳಿತವು ಮುಂದೆ ಬಂದಂತಹ ಅಕ್ಬರನಿಗೆ ಒಂದು ಅಡಿಪಾಯವಾಯಿತು. ಅಕ್ಬರನ ಆಡಳಿತದ ಯಶಸ್ಸಿಗೆ ಕಾರಣವೇ ಶೇರ್ ಶಾಹನ ಆಡಳಿತ ಪದ್ಧತಿ. ಶೇರ್ ಶಾಹನು ಆಡಳಿತ ರಂಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಮಾಡಿ ನವ ಚೈತನ್ಯವನ್ನೇ ತುಂಬಿದನು. ಅಂದರೆ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಅತ್ಯಂತ ಸಮರ್ಥ ಆಡಳಿತಗಾರರಲ್ಲಿ ಶೇರ್ ಶಾಹನು ಸಹ ಒಬ್ಬನಾಗಿದ್ದಾನೆ. ಈತನು ತನ್ನ ಆಳ್ವಿಕೆಯ ಕಾಲದಲ್ಲಿ ತನ್ನ ಸಾಮ್ರಾಜ್ಯದಲ್ಲಿ ನಿರಂಕುಶ ರಾಜಪ್ರಭುತ್ವವನ್ನು ಏರ್ಪಡಿಸಿದನು. ಈತನು ನಿರಂಕುಶನಾಗಿದ್ದರೂ ಸಹ ಪ್ರಜೆಗಳ ಕಲ್ಯಾಣವೇ ತನ್ನ ಕಲ್ಯಾಣವೆಂದು ತಿಳಿದುಕೊಂಡಿದ್ದನು. ಅಂದರೆ ಇಡೀ ಸಾಮ್ರಾಜ್ಯದ ಕೇಂದ್ರ ಬಿಂದುವಾಗಿ ಎಲ್ಲ ಅಧಿಕಾರಗಳು, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಸೈನಿಕ ಎಲ್ಲ ಅಧಿಕಾರಗಳು ಶೇರ್ ಶಾಹನ ಕೈಲಿದ್ದು ಆಡಳಿತದ ಅಂತಿಮ ನ್ಯಾಯಾಧೀಶ ರಾಜನದೇ ಆಗಿತ್ತು. ಆದರೆ ಶೇರ್ ಶಾಹನು ಆಡಳಿತ ರಂಗದಲ್ಲಿ ಉಲೆಮಾಗಳ ಪ್ರಭಾವದಿಂದ ದೊರೆಯಿದ್ದ. ಉಲೆಮಾಗಳು ಇಸ್ಲಾಂ ಧರ್ಮಾಧಿಕಾರಿಗಳಾಗಿದ್ದರು. ಆಡಳಿತದಲ್ಲಿ ಅವರ ಹಸ್ತಕ್ಷೇಪವಾಗದಂತೆ ನೋಡಿಕೊಂಡನು. ರಾಜನು ನಿರಂಕುಶನಾಗಿದ್ದರೂ ಸಹ ತನ್ನದೇ ಆದ ಕರ್ತವ್ಯಗಳನ್ನು ಹೊಂದಿದ್ದನು. ತನ್ನ ಆಡಳಿತವನ್ನು ನೋಡಿಕೊಂಡು ಹೋಗಲು ಮಂತ್ರಿಗಳ ನೇಮಕ, ಅಧಿಕಾರಿಗಳ ನೇಮಕ, ತನ್ನ ಸಾಮ್ರಾಜ್ಯದ ಗಡಿಗಳನ್ನು ರಕ್ಷಣೆ ಮಾಡುವುದು, ಪ್ರಜೆಗಳ ಕಲ್ಯಾಣ, ಕಂದಾಯವನ್ನು ವಸೂಲಿ ಮಾಡುವುದು ಮತ್ತು ಎಲ್ಲರಿಗೂ ಸಮಾನವಾದ ನ್ಯಾಯದಾನವನ್ನು ನೀಡುವುದು ಈತನ ಪ್ರಮುಖ ಕರ್ತವ್ಯವಾಗಿತ್ತು. ಅಂತೆಯೇ ಶೇರ್ ಶಾಹನಿಗೆ ಆಡಳಿತದಲ್ಲಿ ಸಹಾಯ ಮತ್ತು ಸಲಹೆ ನೀಡಲು ತನ್ನದೇ ಆದ ಮಂತ್ರಿ ಪರಿಷತ್ತನ್ನಿದ್ದ. ಶೇರ್ ಶಾಹನು ಮಂತ್ರಿಗಳನ್ನು ನೇಮಕ ಮಾಡಿಕೊಳ್ಳುವಾಗ ಅವರ ಅನುಭವ, ಸಾಮರ್ಥ್ಯವನ್ನು ನೋಡಿ ಅವರಿಗೆ ತರಬೇತಿಯನ್ನು ಕೊಟ್ಟು ನಂತರ ಮಂತ್ರಿ ಹುದ್ದೆಗೆ ನೇಮಕ ಮಾಡುತ್ತಿದ್ದನು. ಶೇರ್ ಶಾಹನು ತನ್ನ ಆಳ್ವಿಕೆಯ ಕಾಲದಲ್ಲಿ 4 ಪ್ರಮುಖವಾದ ಇಲಾಖೆಗಳಿದ್ದವು. ಆ ಇಲಾಖೆಗಳಲ್ಲಿ ಪ್ರಮುಖವಾದುದೆಂದರೆ ದಿವಾನ್-ಇ ವಜಾರತ್. ದಿವಾನ್-ಇ ವಜಾರತ್ ಇದು ಭೂ ಕಂದಾಯ ಇಲಾಖೆಯಾಗಿತ್ತು. ದಿವಾನ್-ಇ ವಜಾರತ್ನಲ್ಲಿ
ಅಲ್ಲಿನ ಅಧಿಕಾರಿ ವಜಾರತ್. ಈತನು ಭೂ ಕಂದಾಯ ಮತ್ತು ಹಣಕಾಸಿನ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದನು. ಅಷ್ಟೇ ಅಲ್ಲದೆ ಸರಕಾರದ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಮಂತ್ರಿಗಳ ಮೇಲ್ವಿಚಾರಣೆಯನ್ನು ಕೂಡ ಮಾಡುತ್ತಿದ್ದನು. ಎರಡನೇ ಇಲಾಖೆ ದಿವಾನಿ ಅರ್ಜ್. ದಿವಾನಿ ಅರ್ಜ್ ಇದು ಸೈನ್ಯದ ಉಸ್ತುವಾರಿ, ಸೈನ್ಯದ ಭರ್ತಿ, ಸೈನಿಕರ ಶಿಸ್ತು, ಸಂಬಳ ಮೊದಲಾದವುಗಳನ್ನು ದಿವಾನಿ ಅರ್ಜಿನ ಇಲಾಖೆಯ ಮಂತ್ರಿಯಾದ ಅರ್ಜ್ ಇ ಮುಮಾಲಿಕ್ ಈತನು ಸೈನ್ಯದ ಮುಖ್ಯಸ್ಥನಾಗಿದ್ದು ಸೈನ್ಯದ ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದನು. ಶೇಷಹನ ಕಾಲದಲ್ಲಿ ಮೂರನೇ ಇಲಾಖೆ ದಿವಾನ್ ಇ ರಸಾಲತ್ ಅಂದರೆ ಇದು ವಿದೇಶಾಂಗ ಇಲಾಖೆಯಾಗಿತ್ತು. ಇಲ್ಲಿ ದಿವಾನಿ ಮೊಹಾಸಿಬ್ ಅಧಿಕಾರಿಯಾಗಿದ್ದನು. ಈತನು ವಿದೇಶಾಂಗ ವ್ಯವಹಾರಗಳ ಮಂತ್ರಿಯಾಗಿದ್ದು ವಿದೇಶಿಯರ ರಾಯಭಾರಿಗಳನ್ನು ಬರಮಾಡಿಕೊಳ್ಳುವುದು, ನಂತರ ತನ್ನ ರಾಜನಿಗೆ ಭೇಟಿ ಮಾಡಿಸುವುದು, ಜೊತೆಗೆ ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳನ್ನು ನೋಡಿಕೊಂಡು ಹೋಗುವುದು. ನಂತರ ನಾಲ್ಕನೇ ಇಲಾಖೆ ದಿವಾನಿ ಇನ್ಶಾ. ದಿವಾನಿ ಇನ್ಶಾ ಈ ಇಲಾಖೆಯು ರಾಜಾಜ್ಞೆಗಳನ್ನು ಮತ್ತು ಸರಕಾರದ ಪತ್ರಗಳನ್ನು ಕೇಂದ್ರದಿಂದ ಪ್ರಾಂತಗಳಿಗೆ ಕಳುಹಿಸುವುದು ದಿವಾನ್ ಇ ಇನ್ಶಾ ಕಾರ್ಯವಾಗಿತ್ತು. ಇವು 4 ಪ್ರಮುಖ ಇಲಾಖೆಗಳಲ್ಲದೆ ಇನ್ನೂ 2 ಇಲಾಖೆಗಳಿದ್ದವು. ಆ ಇಲಾಖೆಗಳಲ್ಲಿ ಮೊದಲನೇದೇ ದಿವಾನ್ ಇ ಖ್ವಾಜಾ. ದಿವಾನಿ ಖ್ವಾಜಾ ಇದು ನ್ಯಾಯಾಂಗ ಇಲಾಖೆಯಾಗಿತ್ತು. ಇಲ್ಲಿನ ಅಧಿಕಾರಿ ಪ್ರಧಾನ ಕಾಜಿ ದಿವಾನಿ ಖ್ವಾಜಾದ ಅಧಿಕಾರಿಯಾಗಿದ್ದನು. ಈತನು ರಾಜ್ಯದ ನ್ಯಾಯಾಂಗ ವ್ಯವಸ್ಥೆಯ ಮೇಲ್ವಿಚಾರಣೆಯನ್ನು ಮಾಡಿಕೊಳ್ಳುವುದು, ಜೊತೆಗೆ ಪ್ರಾಂತಗಳಿಂದ ಬಂದಂತಹ ಪ್ರಕರಣಗಳನ್ನು ಪರಿಶೀಲಿಸುವುದು ಅಥವಾ ನೋಡಿಕೊಂಡು ಹೋಗುವುದು. ಮತ್ತೊಂದು ಇಲಾಖೆ ದಿವಾನಿ ಬರಿದ್. ಇದು ವಾರ್ತಾ ಇಲಾಖೆಯಾಗಿತ್ತು. ದಿವಾನ್ ಇ ಬರಿದ್ನಲ್ಲಿ ಬರಿದ್ ಇ ಮುಮಾಲಿಕ್ ಇದರ ನಾಯಕನಾಗಿದ್ದನು. ಬರಿದ್ ಇ ಮುಮಾಲಿಕನು ತನ್ನ ಸಾಮ್ರಾಜ್ಯದಲ್ಲಿ ನಡೆದ ಮಹತ್ವದ ಘಟನೆಗಳನ್ನು ಕುರಿತು ತನ್ನ ರಾಜನಿಗೆ ವರದಿ ಒಪ್ಪಿಸುವುದು ಈತನ ಪ್ರಮುಖರವೇ. ಶೇಷಾನ ಆಳ್ವಿಕೆಯ ಕಾಲದಲ್ಲಿ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಆಡಳಿತ ಅತ್ಯಂತ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದವು. ಶೇಷಃ ತನ್ನ ವಿಶಾಲ ಸಾಮ್ರಾಜ್ಯವನ್ನು ಆಡಳಿತ ಅನುಕೂಲಕ್ಕಾಗಿ 47 ಜಿಲ್ಲೆಗಳು ಅಂದರೆ ಸರ್ಕಾರಗಳನ್ನಾಗಿ ವಿಂಗಡಿಸಿದ. ಜಿಲ್ಲೆಗಳೆಂದರೆ ಸರ್ಕಾರ. ಪ್ರತಿ ಸರ್ಕಾರದಲ್ಲಿ ಅಥವಾ ಜಿಲ್ಲೆಯಲ್ಲಿ ಮುಖ್ಯ ಶಿಕ್ದಾರ್ ಮತ್ತು ಮುಖ್ಯ ಮುನ್ಸಿಫ್ ಎಂಬ ಅಧಿಕಾರಿಗಳಿದ್ದರು. ಮುಖ್ಯ ಶಿಕ್ದಾರನ ಕಾರ್ಯವೆಂದರೆ ತನ್ನ ಜಿಲ್ಲೆಯಲ್ಲಿ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುವುದು, ತನ್ನ ಜಿಲ್ಲೆಯಲ್ಲಿನ ಅಧಿಕಾರಿಗಳ ನೇಮಕ, ಮೇಲ್ವಿಚಾರಣೆ, ನ್ಯಾಯದಾನ, ಜೊತೆಗೆ ಕಾನೂನು ಇವನ ಪ್ರಮುಖ ಕರ್ತವ್ಯಗಳಾಗಿದ್ದವು. ಅಷ್ಟೇ ಅಲ್ಲದೆ ತನ್ನ ಜಿಲ್ಲೆಯಲ್ಲಿನ ತಾಲೂಕುಗಳ ಪರಗಣಗಳ
ಸಿಕ್ದಾರನ ಕಾರ್ಯವನ್ನು ನೋಡಿಕೊಂಡು ಹೋಗುವುದು. ಇನ್ನು ಮುಖ್ಯ ಮುನ್ಸಿಫ್ ಈತನು ನ್ಯಾಯಾಧೀಶನಾಗಿದ್ದು ಸಿವಿಲ್ ಪ್ರಕರಣಗಳನ್ನು ಅಂದರೆ ನಾಗರಿಕ ಪ್ರಕರಣಗಳನ್ನು ನೋಡಿಕೊಳ್ಳುತ್ತಿದ್ದನು. ನಂತರ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಸರ್ಕಾರದಲ್ಲಿ ಅನೇಕ ತಾಲೂಕುಗಳಿದ್ದವು. ಆ ತಾಲೂಕುಗಳಿಗೆ ಪರಗಣಗಳೆಂದು ಕರೆಯಲಾಗುತ್ತಿತ್ತು. ಪ್ರತಿಯೊಂದು ಪರಗಣದಲ್ಲಿ ಸಿಕ್ದಾರ್, ಅಮೀನ್, ಪೋತದಾರ್ ಎಂಬ ಅಧಿಕಾರಿಗಳಿದ್ದರು. ಸಿಕ್ದಾರನು ಪರಗಣದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ನೋಡಿಕೊಂಡು ಹೋಗ್ತಾ ಇದ್ದನು. ಅಮೀನನು ಭೂಮಾಪನ ಮತ್ತು ಭೂ ಕಂದಾಯ ನಿರ್ಧಾರ ಮಾಡುತ್ತಿದ್ದನು. ಪೋತದಾರನು ಪರಗಣಗಳ ಖಜಾನೆ ಅಂದರೆ ಕೋಶಾಧಿಕಾರಿಯಾಗಿದ್ದನು. ಇತಿಯಾಗಿ ಶೇಷಾಹನ ಆಳ್ವಿಕೆಯ ಕಾಲದಲ್ಲಿ ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಕೊನೆಗೆ ಗ್ರಾಮವು ಆಡಳಿತದ ಅಂತಿಮ ಘಟಕವಾಗಿತ್ತು. ಗ್ರಾಮದಲ್ಲಿ ಪಟ್ವಾರಿ ಮತ್ತು ಚೌಕಿದಾರ್ ಎಂಬ ಗ್ರಾಮದಲ್ಲಿ ಅಧಿಕಾರಿಗಳಾಗಿದ್ದರು. ಗ್ರಾಮದ ಮುಖಂಡ ಮುಕದ್ದಮ್ ಈತನು ಇಲ್ಲಿನ ಗ್ರಾಮ ಪಂಚಾಯಿತಿಯು ಗ್ರಾಮದ ರಕ್ಷಣೆ, ನ್ಯಾಯದಾನ, ಪ್ರಾಥಮಿಕ ಶಿಕ್ಷಣ, ನೀರಾವರಿ ಸೌಲಭ್ಯವನ್ನು ನೋಡಿಕೊಂಡು ಹೋಗ್ತಾಯಿತ್ತು. ಶೇಷಾನು ಒಬ್ಬ ಯಶಸ್ವಿ ದಂಡನಾಯಕ, ಸಾಮ್ರಾಜ್ಯ ನಿರ್ಮಾಪಕ. ಶೇಷಾನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲು ಬಲಿಷ್ಠವಾದ ಸೈನ್ಯವನ್ನು ಹೊಂದಿದ್ದನು. ಈತನ ಸೈನ್ಯದಲ್ಲಿ ಹೆಚ್ಚಾಗಿ ಅಫ್ಘಾನರಿದ್ದರು. ಜೊತೆಗೆ ಹಿಂದೂ ಮತ್ತು ಇತರ ಜನಾಂಗಗಳ ಜನರನ್ನು ತನ್ನ ಸೈನ್ಯದಲ್ಲಿ ನೇಮಕ ಮಾಡಿಕೊಂಡಿದ್ದನು. ಅಂತೆಯೇ ಶೇಷಾಹನ ಕಾಲದಲ್ಲಿ ಸಾಮ್ರಾಜ್ಯದಲ್ಲಿ ಶಾಶ್ವತ ಸೈನ್ಯ ಇದ್ದಿತು. ಆದರೆ ಶೇಷಾನು ಸೈನಿಕರ ವಿಷಯದಲ್ಲಿ ಬಹಳ ಆಸಕ್ತಿ ಹೊಂದಿದ್ದನು. ಈತನ ನಾಯಕತ್ವದಲ್ಲಿ ಸೈನಿಕರ ಭರ್ತಿ, ಅವರ ವೇತನ, ಬಡ್ತಿ ಮುಂತಾದವುಗಳನ್ನು ತಾನೇ ನೋಡಿಕೊಂಡು ಹೋಗುತ್ತಿದ್ದನು. ಜೊತೆಗೆ ತನ್ನ ಸೈನ್ಯದಲ್ಲಿರ್ತಕ್ಕಂಥ ಕುದುರೆಗಳಿಗೆ ಮುದ್ರೆ ಹಾಕುವ ಮುದ್ರೆ ಹಾಕುವ ಪದ್ಧತಿಯನ್ನು ಜಾರಿ ತಂದ. ನಂತರ ತನ್ನ ಸೈನ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸೈನಿಕನ ವೈಯಕ್ತಿಕ ವಿವರಗಳನ್ನೊಳಗೊಂಡ ದಾಖಲೆ ಪುಸ್ತಕವನ್ನು ಇಡುವ ಪದ್ಧತಿಯನ್ನು ಜಾರಿ ತಂದ. ಈತನ ಆಳ್ವಿಕೆಯ ಕಾಲದಲ್ಲಿ ಸೈನಿಕರಿಗೆ ನಗದು ರೂಪದಲ್ಲಿ ಸಂಬಳ ಕೊಡಲಾಗ್ತಿತ್ತು. ಶೇಷಾನ ಸೈನ್ಯದಲ್ಲಿ 1,50,000 ಸೈನ್ಯವಿತ್ತು. ಅದರಲ್ಲಿ 25,000 ಕಾಲ್ದಳ, 5,000 ಗಜದಳ, 1,50,000 ಅಶ್ವದಳವಿತ್ತು. ಕಾಲ್ದಳ, ಅಶ್ವದಳ, ಗಜದಳವಲ್ಲದೆ ಈತನಲ್ಲಿ ಫಿರಂಗಿ ಪಡೆಯೂ ಸಹ ಅಷ್ಟೇ ಪ್ರಬಲವಾಗಿತ್ತು. ಅಂತೆಯೇ ಶೇಷಃ ಒಬ್ಬ ಉತ್ತಮ ಕಂದಾಯ ಪದ್ಧತಿಯನ್ನು ಜಾರಿಸಿದ. ಇವನ ಉದ್ದೇಶ ಕಂದಾಯ ರಂಗದಲ್ಲಿ ಉತ್ತಮ ಸುಧಾರಣೆಗಳ ಮೂಲಕ ತನ್ನ ಪ್ರಜೆಗಳ ಆರ್ಥಿಕ ಪ್ರಗತಿಯನ್ನು ಸಾಧಿಸುವುದು. ಶೇಷಾನು ಇಡೀ ಸಾಮ್ರಾಜ್ಯದಲ್ಲಿ ಏಕರೂಪದ ಭೂಮಾಪನ ಕ್ರಮವನ್ನು ಜಾರಿ ತಂದ. ಭೂಮಿಯನ್ನು ಫಲವತ್ತತೆಗೆ ಅನುಗುಣವಾಗಿ ಉತ್ತಮ ಭೂಮಿ, ಮಧ್ಯಮ ಭೂಮಿ ಮತ್ತು ಕನಿಷ್ಠ ಭೂಮಿ ಎಂಬುದಾಗಿ ವಿಂಗಡಿಸಿ ಪ್ರತಿಯೊಂದು ಜಮೀನಿಗೂ ಪ್ರತ್ಯೇಕವಾದ
ಭೂ ಕಂದಾಯವನ್ನು ನಿಗದಿಪಡಿಸಿದನು. ರೈತರು ತಮ್ಮ ಉತ್ಪಾದನೆಯ 1/3 ಭಾಗವನ್ನು ಭೂ ಕಂದಾಯವೆಂದು ಸರಕಾರಕ್ಕೆ ಕೊಡಬೇಕಾಗುತ್ತಿತ್ತು. ಭೂ ಕಂದಾಯದ ಹಣವನ್ನು ಹಣದ ರೂಪದಲ್ಲಿ ಇಲ್ಲವೇ ಧಾನ್ಯ ರೂಪದಲ್ಲಿ ಸಲ್ಲಿಸಬಹುದಿತ್ತು. ಶೇಷಹಣ ಸರ್ಕಾರವು ಪ್ರತಿಯೊಬ್ಬ ರೈತನಿಗೂ ಅವನಿಗೆ ಪಟ್ಟ ಅಥವಾ ಹಕ್ಕುಪತ್ರ ಕೊಡ್ತಾಯಿತ್ತು. ಈ ಹಕ್ಕುಪತ್ರದಲ್ಲಿ ಆತನು ಸರ್ಕಾರ ಸಲ್ಲಿಸಬೇಕಾದ ಭೂ ಕಂದಾಯವನ್ನು ನಮೂದಿಸಲ್ಪಟ್ಟಿತ್ತು. ಅಂತೆಯೇ ಶೇಷಹನು ಕೃಷಿಕರ ಮಿತ್ರನಾಗಿದ್ದನು. ತನ್ನ ಅಧಿಕಾರಿಗಳು ಕಾನೂನುಬಾಹಿರವಾಗಿ ಕೃಷಿಕರಿಂದ ಭೂ ಕಂದಾಯ ವಸೂಲಿ ಮಾಡದಂತೆ ಆಜ್ಞೆ ಮಾಡಿದ್ದನು. ಒಂದು ವೇಳೆ ಅಧಿಕಾರಿಗಳು ರೈತರಿಂದ ಅಧಿಕ ಭೂ ಕಂದಾಯ ವಸೂಲಿ ಮಾಡಿದ್ದಲ್ಲಿ ಅವರಿಗೆ ಕಠಿಣ ಶಿಕ್ಷೆ ಗುರಿಪಡಿಸಲಾಗ್ತಿತ್ತು. ಕೇವಲ ಕೃಷಿ ತೆರಿಗೆಯಲ್ಲದೆ ಕಮ್ಸ್ ಎಂಬ ತೆರಿಗೆ ಇದ್ದಿತು. ಕಮ್ಸ್ ತೆರಿಗೆ ಎಂದರೆ ಯುದ್ಧದಲ್ಲಿ ಲೂಟಿ ಮಾಡಿದ ಹಣ. ನಂತರ ಜಿಜಿಯಾ ತೆರಿಗೆ. ಜಿಜಿಯಾ ಎಂಬುದು ಹಿಂದೂಗಳ ಮೇಲಿನ ತೆರಿಗೆ. ಮುಸ್ಲಿಮರ ಮೇಲೆ ಜಕಾತ್ ತೆರಿಗೆ. ಅಷ್ಟೇ ಅಲ್ಲದೆ ವ್ಯಾಪಾರಿ ತೆರಿಗೆ, ಆಮದು ಮತ್ತು ರಫ್ತು ವಸ್ತುಗಳ ಮೇಲೆ ತೆರೆಯಿತು. ಈ ಅನೇಕ ತೆರಿಗೆಗಳಿಂದಾಗಿ ಕೇಂದ್ರ ಸರ್ಕಾರಕ್ಕೆ ನಿಗದಿತವಾದ ಕಂದಾಯ ಬರ್ತಾಯಿತ್ತು. ಶೇಷಃ ಒಬ್ಬ ನಿಷ್ಪಕ್ಷಪಾತ ನ್ಯಾಯಾಧೀಶನಾಗಿದ್ದನು. ನ್ಯಾಯಾಂಗದಲ್ಲಿ ಈತನು ಬಡವ ಶ್ರೀಮಂತ, ಮೇಲು ಕೀಳು, ಹಿಂದೂ ಮುಸ್ಲಿಂ ಎಂಬ ಯಾವುದೇ ಭೇದ ಭಾವವಿಲ್ಲದೆ ನ್ಯಾಯ ತೀರ್ಮಾನ ಮಾಡುತ್ತಿದ್ದನು. ನ್ಯಾಯಾಂಗದಲ್ಲಿ ಶೇಷಹನೇ ಅಂತಿಮ ಶ್ರೇಷ್ಠ ನ್ಯಾಯಾಧೀಶನಾಗಿದ್ದು ಅಂತಿಮ ತೀರ್ಪುಗಳನ್ನು ನೀಡುವ ಅಧಿಕಾರವನ್ನು ತಾನೇ ಹೊಂದಿದ್ದ. ಅದಕ್ಕಾಗಿ ಪ್ರತಿ ಬುಧವಾರ ಸಾಯಂಕಾಲ ನ್ಯಾಯಕ್ಕಾಗಿ ದರ್ಬಾರ್ ನಡೆಸಿದ್ದನು. ಈತನ ಜೊತೆಗೆ ಪ್ರಧಾನ ಕಾಜಿಯು ನ್ಯಾಯಾಂಗದ ಮುಖಂಡನಾಗಿದ್ದನು. ಇನ್ನು ಸರ್ಕಾರಗಳಲ್ಲಿ ಅಂದರೆ ಜಿಲ್ಲೆಗಳಲ್ಲಿ ಮುನ್ಸಿಫನು, ಪರಗಣಗಳು ಅಂದರೆ ತಾಲೂಕುಗಳಲ್ಲಿ ಅಮೀನನು ತಮ್ಮ ನ್ಯಾಯದಾನ ಕಾರ್ಯವನ್ನು ನೋಡಿಕೊಳ್ತಿದ್ದನು. ಶೇಷಹನ ಕಾಲದಲ್ಲಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಗಳಿದ್ದವು. ಇನ್ನು ಪೊಲೀಸ್ ವ್ಯವಸ್ಥೆ. ಶೇಷಹನ ಆರಂಭದಲ್ಲಿ ಪ್ರತ್ಯೇಕವಾದ ಪೊಲೀಸ್ ಇಲಾಖೆ ಇರಲಿಲ್ಲ. ಏಕೆಂದರೆ ತನ್ನ ರಾಜ್ಯದಲ್ಲಿ ರಕ್ಷಣೆ ಮಾಡುವ ಜವಾಬ್ದಾರಿ ಪೊಲೀಸ್ ಇಲಾಖೆ ಇತ್ತು. ಅಂತೆಯೇ ಜಿಲ್ಲೆಯಲ್ಲಿ ಸರ್ಕಾರದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಮುಖ್ಯ ಶಿಕ್ದಾರನು ನೋಡಿಕೊಳ್ತಿದ್ದನು. ಅದು ಜಿಲ್ಲೆಯಲ್ಲಿ. ತಾಲೂಕು ಅಂದರೆ ಪರಗಣದಲ್ಲಿ ಶಿಕ್ದಾರನು ಪೊಲೀಸ್ ಕಾರ್ಯಗಳನ್ನು ನಿರ್ವಹಿಸಿದ್ದನು. ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಅಧಿಕಾರಿಗಳು ತಮ್ಮ ತಮ್ಮ ಪ್ರದೇಶದಲ್ಲಿ ಕಳ್ಳರು, ದರೋಡೆಕೋರರು ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ ವ್ಯಕ್ತಿಗಳನ್ನು ಶಿಕ್ಷೆಗೆ ಗುರಿಪಡಿಸಿದರು. ಇನ್ನು ದೊಡ್ಡ ದೊಡ್ಡ ನಗರಗಳಲ್ಲಿ ಕೊತ್ವಾಲರು ಪೊಲೀಸ್ ಕೆಲಸ ಮಾಡುತ್ತಿದ್ದಾರೆ. ಗ್ರಾಮದಲ್ಲಿ ಅಲ್ಲಿನ ಗ್ರಾಮದ ಮುಖಂಡನು ತನ್ನ ಗ್ರಾಮದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡ್ತಿದ್ದ. ಅಪರಾಧಿಯನ್ನು ಇಡುವುದಕ್ಕೆ ಮುಕದ್ದಮ್ಮನಿಗೆ, ಗ್ರಾಮದ ಮುಖಂಡನಿಗೆ ಸಮಯ ಕೊಡಲಾಗ್ತಿತ್ತು.
ಈ ನಿಗದಿತ ಸಮಯದಲ್ಲಿ ಅಪರಾಧಿಯನ್ನು ಪತ್ತೆ ಹಚ್ಚದೇ ಇದ್ದಲ್ಲಿ ಗ್ರಾಮದ ಮುಖಂಡನು ದರೋಡೆ ಅಥವಾ ಕಳ್ಳತನದಿಂದ ಮಾಡಿದ ನಷ್ಟವನ್ನು ತನ್ನ ಸ್ವಂತ ಹಣದಿಂದಲೇ ಕೊಡಬೇಕಾಗುತ್ತಿತ್ತು. ನ್ಯಾಯಾಂಗದಲ್ಲಿ ಈತನ ಆಳ್ವಿಕೆ ಅತಿ ಪ್ರಮುಖವಾದದ್ದು. ಇನ್ನು ಶೇಷಹನು ನಾಣ್ಯಗಳಲ್ಲಿಯೂ ಸಹ ಅತಿ ಮಹತ್ವದ ಸುಧಾರಣೆ ಮಾಡಿದನು. ಅಂತೆಯೇ ಶೇಷಹನು ಈ ಪೂರ್ವದಲ್ಲಿನ ಎಲ್ಲ ನಾಣ್ಯಗಳನ್ನು ರದ್ದುಪಡಿಸಿದನು. ಈತನು ದಾಮ್ ಎಂಬ ಬೆಳ್ಳಿಯ ನಾಣ್ಯವನ್ನು ಚಾಲಾವಣೆ ತಂದನು. ಈ ನಾಣ್ಯಗಳು ಅತ್ಯಂತ ಸುಂದರವಾಗಿ ಕಲಾತ್ಮಕವಾಗಿದ್ದವು. ಶೇಷಹನು ಬೆಳ್ಳಿ ಮತ್ತು ತಾಮ್ರಗಳ ನಾಣ್ಯಗಳ ನಡುವಿನ ಪ್ರಮಾಣವನ್ನು ನಿಗದಿಪಡಿಸಿದನು. ಶೇಷಹನ ಬೆಳ್ಳಿಯ ರೂಪಾಯಿಯು 180 ಗಂಜಿ ತೂಕವಿತ್ತು. ಈ ನಾಣ್ಯವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು 1835ರವರೆಗೂ ಚಲಾವಣೆಯನ್ನು ಮಾಡುತ್ತಿತ್ತು. ಶೇಷಹನು ಚಿನ್ನ ಮತ್ತು ಚಿನ್ನದ ನಾಣ್ಯಗಳನ್ನು ಚಲಾವಣೆ ತಂದನು. ಈ ನಾಣ್ಯಗಳು 168.5 ಗ್ರೇನ್, 167 ಗ್ರೇನ್, 166.4 ಗ್ರೇನ್ ತೂಕದಲ್ಲಿದ್ದವು. ಈತನ ಚಿನ್ನದ ನಾಣ್ಯಗಳಿಗೆ ಅಶರಫಿ ಎಂದು ಕರೆಯಲಾಗ್ತಿತ್ತು. ಈತನ ಆಳ್ವಿಕೆಯ ಕಾಲದಲ್ಲಿ ಅನೇಕ ಟಂಕಶಾಲೆಗಳಿದ್ದವು. ಆ ಟಂಕಶಾಲೆಗಳೆಂದರೆ ಆಗ್ರಾ, ಗ್ವಾಲಿಯರ್, ಉಜ್ಜಯಿನಿ, ಲಕ್ನೋ, ಸಸ್ರಾಮ್. ಈ ಸ್ಥಳಗಳಲ್ಲಿ ನಾಣ್ಯಗಳನ್ನು ಟಂಕಿಸುವ ಟಂಕಶಾಲೆಗಳಿದ್ದವು. ನಾಣ್ಯ ರಂಗದಲ್ಲಿ ಈತನ ಕೊಡುಗೆ ಅಪಾರವಾಗಿದೆ. ಜೊತೆಗೆ ಶೇಷಹನು ಲೋಕೋಪಯೋಗಿ ಇಲಾಖೆಯನ್ನು ಸ್ಥಾಪನೆ ಮಾಡಿದನು. ಶೇಷಹನು ಅನೇಕ ಲೋಕೋಪಯೋಗಿ ಕಾರ್ಯಗಳನ್ನು ಮಾಡಿದನು. ಶೇಷಹನ ಕಾಲದಲ್ಲಿ 4 ಪ್ರಮುಖ ಹೆದ್ದಾರಿಗಳಿದ್ದವು. ಆ 4 ಪ್ರಮುಖ ಹೆದ್ದಾರಿಗಳೆಂದರೆ ದೆಹಲಿಯಿಂದ ಬಂಗಾಳದ ಸೋನಗಾಂವ್ದವರೆಗೆ, ಎರಡನೆಯದು ಆಗ್ರಾದಿಂದ ಬಹರಂಪುರದವರೆಗೆ, ಮೂರನೆಯದು ಆಗ್ರಾದಿಂದ ಜೋಧ್ಪುರ ಮತ್ತು ಚಿತ್ತೋಡವರೆಗೆ, ನಾಲ್ಕನೆಯದು ಲಾಹೋರ್ನಿಂದ ಮುಲ್ತಾನವರೆಗೆ. ಶೇಷಹನು ಪರಿಸರ ಪ್ರೇಮಿಯಾಗಿದ್ದನು. ಈತನು ಪರಿಸರ ರಕ್ಷಣೆಗಾಗಿ ತನ್ನ ರಸ್ತೆಯ ಎರಡೂ ಬದಿಗಳಲ್ಲಿ ಸಾಲು ಮರಗಳನ್ನು ನೆಡೆಸಿದನು. ಪ್ರಯಾಣಿಕರ ಅನುಕೂಲಕ್ಕಾಗಿ ಅಲ್ಲಲ್ಲಿ ವಿಶ್ರಾಂತಿ ಧಾಮಗಳನ್ನು ಅಂದರೆ ಸರಾಯಿಗಳನ್ನು ನಿರ್ಮಿಸಿದನು. ಇದರಿಂದಾಗಿ ಶೇಷಹನ ಆಳ್ವಿಕೆಯ ಕಾಲದಲ್ಲಿ 1700 ವಿಶ್ರಾಂತಿ ಧಾಮಗಳಿದ್ದವು, ಅಂದರೆ ಸರಾಯಿಗಳಿದ್ದವು. ಈ ಸರಾಯಿಗಳಲ್ಲಿ ಹಿಂದೂ ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕವಾದ ಕೊಠಡಿಗಳಿದ್ದವು. ಅಂಚೆ ಮತ್ತು ವಾರ್ತಾ ಇಲಾಖೆಯ ಕುದುರೆಗಳನ್ನು ನಿಲ್ಲಿಸಲು ಅಲ್ಲಿಯೇ ವ್ಯವಸ್ಥೆ ಮಾಡಲಾಗಿತ್ತು. ಜೊತೆಗೆ ನೀರಿನ ವ್ಯವಸ್ಥೆ ಸಹ ಇತ್ತು. ಇಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಇರ್ತಿದ್ದನು. ಈತನು ಅನೇಕ ಅಂಚೆಗಳನ್ನು ರೂಪಿಸಿ ಸುದ್ದಿ ಸಮಾಚಾರ ವಿತರಕರನ್ನು ನೇಮಿಸಿದನು. ಜೊತೆಗೆ ಅಂಗವಿಕಲರ, ಅನಾಥರ, ಬಡವರ ಅನುಕೂಲಕ್ಕಾಗಿ ಧರ್ಮಶಾಲೆಗಳು ನೇಮಿಸಿದ. ಈತನ ಧರ್ಮಶಾಲೆಗಳಿಗೆ ಲಂಗರ್ ಇ ಫಕರ ಎಂದು ಕರೆಯಲಾಗ್ತಿತ್ತು. ಶೇಷಹನು ಪ್ರಜೆಗಳ ಕಲ್ಯಾಣಕ್ಕಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು, ಔಷಧಾಲಯಗಳನ್ನು, ಆಸ್ಪತ್ರೆಗಳನ್ನು,
ಕೆರೆ, ಕಾಲುವೆ, ಬಾವಿಗಳನ್ನು ನಿರ್ಮಿಸಿ ಪ್ರಜೆಗಳ ರಕ್ಷಕನೆಂದು ಹೆಸರು ಪಡೆದಿದ್ದಾನೆ. ಶೇಷಾನು ಆರ್ಥಿಕ ರಂಗದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಪ್ರೋತ್ಸಾಹ ನೀಡಿದನು. ಅಂತೆಯೇ ಈತನು ವರ್ತಕರಿಗೆ ಅನೇಕ ಸೌಲಭ್ಯಗಳನ್ನು ನೀಡಿದನು. ಶೇಷಾನಿಗಿಂತ ಪೂರ್ವದಲ್ಲಿ ತೆರಿಗೆಗಳು ಒಂದು ಪ್ರಾಂತದಿಂದ ಇನ್ನೊಂದು ಪ್ರಾಂತಕ್ಕೆ ಭಿನ್ನವಾಗಿತ್ತು. ಇದರಿಂದಾಗಿ ವ್ಯಾಪಾರಿಗಳಿಗೆ ಬೇರೆ ಪ್ರದೇಶದಲ್ಲಿ ವ್ಯಾಪಾರ ಮಾಡಲು ಭಯಪಡ್ತಾಯಿದ್ರು. ಆಗ ಶೇಷಾನು ಇಂತಹ ಒಂದು ತೆರಿಗೆಗಳನ್ನು ನಿವಾರಿಸಿ ವ್ಯಾಪಾರಿಗಳ ಮೇಲೆ ಕೇವಲ 2 ರೀತಿಯ ತೆರಿಗೆ ವಿಧಿಸಿದ. ಆ ತೆರಿಗೆಗಳೆಂದರೆ ತನ್ನ ರಾಜ್ಯಕ್ಕೆ ಪ್ರವೇಶ ಮಾಡುವಾಗ ಮತ್ತು ತನ್ನ ರಾಜ್ಯದಲ್ಲಿ ವಸ್ತುಗಳ ಮಾರಾಟ ಸ್ಥಳದಲ್ಲಿ ಮಾತ್ರ ಟ್ಯಾಕ್ಸ್ ತೆರಿಗೆಯನ್ನು ಕೊಡಬೇಕಾಗುತ್ತಿತ್ತು. ಇತ್ಯಾದಿ ಆರ್ಥಿಕ ರಂಗದಲ್ಲಿ ವರ್ತಕರಿಗೆ ರಕ್ಷಕನಾಗಿದ್ದ. ಶೇಷಃ ಕಲಾಪ್ರೇಮಿಯಾಗಿದ್ದನು. ತನ್ನ ಆಳ್ವಿಕೆಯ ಕಾಲದಲ್ಲಿ ಅನೇಕ ಸುಂದರವಾದ ಕಟ್ಟಡಗಳನ್ನು ನಿರ್ಮಿಸಿದ. ಈತನು ಝೇಲಂ ನದಿಯ ದಂಡೆಯ ಮೇಲೆ ರೋಹಿತಗಢ ಎಂಬ ಕೋಟೆಯನ್ನು ಕಟ್ಟಿಸಿದನು. ದೆಹಲಿ ಬಳಿ ಇರುವ ಪುರಾಣ ಚಿಲ್ಲಾ ಎಂಬ ಕಟ್ಟಡ ಈತನ ಕಾಲದಲ್ಲಿಯೇ ಕಟ್ಟಲ್ಪಟ್ಟಿತು. ಈತನು ನಿರ್ಮಿಸಿದ ತನ್ನ ಸಮಾಧಿಗಾಗಿ ಸಸ್ರಾಮ್ ಗೋರಿ ಇಂದಿಗೂ ಸಹ ಅತ್ಯಂತ ಸುಂದರವಾಗಿದೆ. ಸಸ್ರಾಮ್ದ ಗೋರಿಯು ಹೊರಗಡೆ ಮುಸ್ಲಿಂ ಶೈಲಿಯನ್ನು, ಒಳಗಡೆ ಹಿಂದೂ ಶೈಲಿಯನ್ನು ಒಳಗೊಂಡಿದೆ. ಸರೋವರದ ಮಧ್ಯದಲ್ಲಿ ನಿಲ್ಲಿಸಿರುವ ಈ ಸಮಾಧಿ ಇಂದಿಗೂ ಸಹ ಅನೇಕ ಪ್ರೇಕ್ಷಕರನ್ನು ಮನಸೂರೆ ಮಾಡುತ್ತದೆ. ಈ ರೀತಿಯಾಗಿ ಶೇಷಃ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಓರ್ವ ಸಾಮ್ರಾಜ್ಯ ಸ್ಥಾಪಕನಾಗಿ, ಮಹಾನ್ ದಂಡನಾಯಕನಾಗಿ, ವೀರ ಯೋಧನಾಗಿ, ಜೊತೆಗೆ ದಕ್ಷ ಆಡಳಿತಗಾರನಾಗಿ ಮಹತ್ವದ ಸ್ಥಾನವನ್ನು ಪಡೆದಿದ್ದಾನೆ. ಬಾಲ್ಯದಲ್ಲಿ ಕಡು ಕಷ್ಟಗಳನ್ನು ಅನುಭವಿಸಿ ತನ್ನ ತಂದೆಯ ಜಾಗೀರ್ಗಳ ಮೇಲ್ವಿಚಾರಕನಾಗಿ, ಬಿಹಾರದ ಉಪಪ್ರಾಂತಾಧಿಕಾರಿಯಾಗಿ ತನ್ನ ಪ್ರತಿಷ್ಠೆಯನ್ನು ಬೆಳೆಸಿಕೊಂಡು ಮೊಘಲ್ ದೊರೆ ಹುಮಾಯೂನನ ಅಶಕ್ತತೆ ಲಾಭವನ್ನು ಪಡೆದು ಅವನನ್ನು ಚೌಸಾ ಮತ್ತು ಕನೋಜ ಕಾಳಗದಲ್ಲಿ ಸೋಲಿಸಿ ದೆಹಲಿಯಲ್ಲಿ 2ನೇ ಅಫ್ಘಾನ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಕೀರ್ತಿಗೆ ಶೇಷ ಪಾತ್ರನಾಗಿದ್ದಾನೆ. ಶೇಷಹನು ಒಬ್ಬ ಶೂರ, ವಿದ್ವಾಂಸ, ಚತುರ ಸೇನಾಪತಿ, ಮಹತ್ವಾಕಾಂಕ್ಷಿ, ವಿಜೇತ ಮತ್ತು ಶ್ರೇಷ್ಠ ಆಡಳಿತಗಾರನಾಗಿದ್ದನು. ಈತನ ಧೈರ್ಯ, ತಾಳ್ಮೆ ಅತಿ ಉನ್ನತ ಮಟ್ಟದಾಗಿತ್ತು. ಯುದ್ಧ ತಂತ್ರಗಳಲ್ಲಿ ಪರಿಣಿತನು, ಚಾಣಾಕ್ಷನಾಗಿದ್ದನು. ಪ್ರಜೆಗಳ ರಕ್ಷಣೆಯೇ ತನ್ನ ರಕ್ಷಣೆಯನ್ನು ತಿಳಿದುಕೊಂಡು ಆಡಳಿತದಲ್ಲಿ ಅನೇಕ ಸಾಧನೆ ಮಾಡಿದನು. ಶೇಷಾನ ಕಾಲ ಕೇವಲ 5 ವರ್ಷಗಳ ಆಳ್ವಿಕೆ ಮಾಡಿದರೂ ಸಹ ಈತನು ಸೈನಿಕ ರಂಗಗಳಿಗಿಂತಲೂ ಆಡಳಿತ ರಂಗದಲ್ಲಿ ಮಹಾನ್ ಸಾಧನೆಯನ್ನು ಮಾಡಿದ್ದಾನೆ. ಅಂದರೆ ಶೇಷಹನ ಸೈನಿಕ ಸಾಧನೆಗಳು ಕ್ಷಣಿಕ, ಆದರೆ ಆಡಳಿತ ರಂಗದಲ್ಲಿ ಮಾಡಿದ ಮಹಾನ್ ಸಾಧನೆಗಳಿಂದಾಗಿ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಮಹಾನ್ ಆಡಳಿತಗಾರರಲ್ಲಿ ಈತನು ಒಬ್ಬನಾಗಿದ್ದಾನೆ. ಅಕ್ಬರನ ಆಡಳಿತ ವ್ಯವಸ್ಥೆಗೆ ಬುನಾದಿ ಹಾಕಿದವನೇ ಶೇಷಃ. ಈ ರೀತಿಯಾಗಿ ಶೇಷಹನು ಮಹಾನ್
ಸೇನಾಪತಿಯಾಗಿ, ದಕ್ಷ ಆಡಳಿತಗಾರನಾಗಿ, ಪ್ರಮುಖ ದಂಡನಾಯಕನಾಗಿ, ಪ್ರಜೆಗಳ ರಕ್ಷಕನಾಗಿ ಇತಿಹಾಸದಲ್ಲಿ ಅಕ್ಬರ್ ನಂತರ ಸ್ಥಾನ ಶೇಷಾದ್ರಿ.